ಎಲ್ಲ ಮಾಡ್ತಿದ್ರು ಏನು ಪ್ರಯೋಜನ ಆಗಿರ್ಲಿಲ್ಲ. ತಿರ್ಗಾ ರಿಟರ್ನ್ 2ನೇ ಸಾರಿ 2023 ತಿರ್ಗಾ ಮತ್ತೆ ಕಾಣ್ತು. ಪೇನ್ ಗೊತ್ತಾಯ್ತು. ಮತ್ತೆ ಆಪರೇಷನ್ ಜಾಗದಲ್ಲಿ ಒಂದ್ ಸ್ವಲ್ಪ ಸಖತ್ತು ಪಟ 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 ಅಂತ ಕುತ್ಕೊಂಡ್ರು ಕುತ್ಕೊಳಕ್ ಆಯ್ತಿರ್ಲಿಲ್ಲ ಸರ್. ಒಂದು ಸ್ವಲ್ಪ ಇಲ್ಲಿ ಗೆಡ್ಡಿ ಅಂತ ಅಂದ್ಬಿಟ್ಟು ಇದಾಗಿದೆ. ಒಂದ್ ಸ್ವಲ್ಪ ಅದಕ್ಕೆ ಬಿದ್ದದ್ ಏಟನ್ ದುಬ್ಬಿ ಹಳೆ ಗೆಡ್ಡೆ ನಿಂತು ಬಿಡಿತ್ತು ಸರ್. 7ನೇ ತಿಂಗಳಿಂದ ಬರ್ತಾ ಇದೀನಿ ಸರ್ ಇಲ್ಲಿಗೆ. ಆದ್ರೂ ಪರವಾಗಿಲ್ಲ, ಇಲ್ಲಿ ಒಂದ್ ಸ್ವಲ್ಪ ಎನರ್ಜಿ ಐತೆ, ನೋವು ಕಮ್ಮಿ ಇರ್ತದೆ, ಆರಾಮ್ಸೆ ಇರ್ತದೆ, ಪರವಾಗಿಲ್ಲ ಸರ್. ಅದು ಆತರ ನಡೀತಾ ಇದೆ. ನಮಸ್ತೆ ಸರ್, ಪರಮೇಶ್ ಅಂತ ಸರ್, ಕನಕಪುರ ತಾಲೂಕು ಅಣಜುವಾಡಿ ಅಂತ ಬರ್ತಾ ಇದ್ವಿ, ಅಲ್ಲಿಂದ ಬರ್ತಾ ಇದ್ವಿ ಸರ್. ಹೋಯ್ತು 36 ಸರ್. 2019 ಗೊತ್ತಾಗ್ತದೆ ಸರ್. ಮೈಸೂರಲ್ಲಿ ತೋರ್ಸು, ಅಲ್ಲಿಂದ ತಿರ್ಗಾ ಬಂದು 2019 ಒಂದು ಆಪರೇಷನ್ ಆಯ್ತು. ರಿಟರ್ನ್ ಮತ್ತೆ 2023 ಒಂದ್ಸರಿ ಆಪರೇಷನ್ ಆಯ್ತು ಸರ್. ಸರ್ ಒಂದು ಸ್ವಲ್ಪ ಇಲ್ಲಿ ಗೆಡ್ಡಿ ಅಂತ ಅಂದ್ಬಿಟ್ಟು ಇದಾಗಿದೆ. ಒಂದ್ ಸ್ವಲ್ಪ ಅದಕ್ಕೆ ಬಿದ್ದದ್ ಏಟನ್ ದುಬ್ಬಿ ಹಳೆ ಗೆಡ್ಡೆ ನಿಂತು ಬಿಡಿತ್ತು ಸರ್. ಆಲೆಕಚ್ಚರದಲ್ಲಿ ಅದು ನಿಂತಿತ್ತು. ಆಮೇಲೆ 2 ಸಾರಿ ಅದನ್ನ ಇದನ್ನ ಮಾಡ್ತಾರೆ ಸರ್. ಒಂದ್ಸಾರಿ ರೇಡಿಯೇಷನ್ ಮತ್ತೆ ಕೀಮೋ ಎಲ್ಲ ತಗೊಂಡು, ಆದ್ರೂ ಪರವಾಗಿಲ್ಲ ಅಂತ ಅನ್ಕೊಂಡಿದ್ದು. ಆಮೇಲೆ ಮತ್ತೆ ಇಲ್ಲಿ ಇವಾಗ ಒಂದು 7ನೇ ತಿಂಗಳಿಂದ ಬರ್ತಾ ಇದೀನಿ ಸರ್ ಇಲ್ಲಿಗೆ. ಆದ್ರೂ ಪರವಾಗಿಲ್ಲ, ಇಲ್ಲಿ ಒಂದ್ ಸ್ವಲ್ಪ ಎನರ್ಜಿ ಐತೆ, ಮತ್ತೆ ಮಾತ್ರೆ ಮೆಡಿಸಿನ್ ಒಂದ್ ಸ್ವಲ್ಪ ಆಯಾಸಕ್ಕೂ ಇದಿಲ್ಲ, ಊಟ ಮಾಡಿಸ್ಕೊಡ್ತದೆ ಎಲ್ಲ. ಏನ್ ಸೈಡ್ ಎಫೆಕ್ಟ್ ಯಾವ್ದು ಏನು ಅನ್ನಿಸ್ತಿಲ್ಲ. ಮತ್ತೆ ನೋವು ಕಮ್ಮಿ ಇರ್ತದೆ, ಆರಾಮ್ಸೆ ಇರ್ತದೆ, ಪರವಾಗಿಲ್ಲ ಸರ್. ಅದು ಆತರ ನಡೀತಾ ಇದೆ. ಆಮೇಲೆ ತಿರ್ಗಾ ರಿಟರ್ನ್ ಒಂದ್ 2 ವರ್ಷ ಗ್ಯಾಪ್ ಕೊಟ್ಟೆವು ಸರ್. ಮತ್ತೆ ಮಾಮೂಲಿ ಹೋಗ್ತಾ ಬರ್ತಾ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ತಾ ಇದ್ದೆ. ಎಲ್ಲ ಮಾಡ್ತಿದ್ರು ಏನು ಪ್ರಯೋಜನ ಆಗಿರ್ಲಿಲ್ಲ. ತಿರ್ಗಾ ರಿಟರ್ನ್ 2ನೇ ಸಾರಿ 2023 ತಿರ್ಗಾ ಮತ್ತೆ ಕಾಣ್ತು. ಪೇನ್ ಗೊತ್ತಾಯ್ತು. ಮತ್ತೆ ಆಪರೇಷನ್ ಜಾಗದಲ್ಲಿ ಒಂದ್ ಸ್ವಲ್ಪ ಸಖತ್ತು ಪಟ 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 ಅಂತ ಕುತ್ಕೊಂಡ್ರು ಕುತ್ಕೊಳಕ್ ಆಯ್ತಿರ್ಲಿಲ್ಲ. ಆ ತರ ಎಲ್ಲ ಆಯ್ತು. ಈ ಮೆಡಿಸಿನ್ ತಗೊಂಡ್ಮೇಲೆ ಒಂದ್ ಸ್ವಲ್ಪ ಅದೆಲ್ಲ ಕಂಟ್ರೋಲ್ ಬಂತು. ಇವಾಗ ಪರವಾಗಿಲ್ಲ ಸರ್. ಒಟ್ಟಿನಲ್ಲಿ ಸುಸ್ತು ಎಲ್ಲ ಎನರ್ಜಿ ಐತೆ ಮಾತ್ರೆಯಲ್ಲಿ. ಒಂದ್ ಸ್ವಲ್ಪ ಊಟ ಎಲ್ಲ ಮಾಡಿಸ್ಕೊಡ್ತದೆ. ಏನು ಊಟ ಏನು ಇದಿಲ್ಲ, ಸೈಡ್ ಯಾವ್ದು ಏನಿಲ್ಲ ಸರ್. ಹಸು ಕಾಣ್ತದೆ. ಅದೇ ಇವಾಗ ಪೇನ್ ಇದು ಯಾವ್ದು ಪೆಟ್ ಸ್ಕ್ಯಾನ್ ಮಾಡ್ಸಿ ಅಂತ ಅಂದವ್ರೆ. ನೆಕ್ಸ್ಟ್ ಟೈಮ್ ಬರೋದಕ್ಕೆ ಇದು ಮಾಡಿಸ್ಕೊಂಡ್ ಬನ್ನಿ ಅಂತ ಬರ್ಕೊಟ್ಟವ್ರೆ. ಅದು ಮಾಡಿಸ್ಕೊಂಡು ನೆಕ್ಸ್ಟ್ ಟೈಮ್ ಬರ್ಬೇಕು ಸರ್. ಆ ತರ ಆಗೈತೆ. ಥ್ಯಾಂಕ್ ಯು ಸರ್.